ಅಮಾಯಕರು ಹಳ್ಳಿಯವರು ಹೋಗಿದ್ದಾರೆ, ಒಂದು ಶಿಕಾರಿಗೆ ಹೋಗಿದ್ದಾರೆ. ಏನು ಅವ್ರನ್ನ ಪೊಲೀಸ್ ಕಟ್ಟತಕ್ಕಂಥ ಅಧಿಕಾರಿಗಳು ಬೇಕಾ ನಮಗೆ ಅಂತ ಅಧಿಕಾರಿಗಳು? ಎತ್ತರ ಪ್ರದೇಶದಲ್ಲಿ ಇದ್ದಂತೆ ಏನ್ ಕೋರ್ಟ್ ಎವಿಡೆನ್ಸ್ ಆಯ್ತು, ಕೋರ್ಟ್ ಎವಿಡೆನ್ಸ್ ಕೊಡಕ್ಕೆ is there any small injuries to your officer? That some physical injuries to your officer? That some physical injuries to your officer? ಇವರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಮಾಂಸ ಅಂತ ಇವತ್ತವರೆಗೆ ಹೇಳಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಅಷ್ಟು ನಾಲೆಡ್ಜ್ ಇಲ್ವ? ಅಷ್ಟು ನಾಲೆಡ್ಜ್ ಇಲ್ವ? ನನ್ಗೆ ಹೇಳಿ, ನಾನು ಅಲ್ಲಿ ಜೀವನ ಮಾಡಿ ಮಲೆನಾಡಲ್ಲಿ ಕಾಡು ಕುರಿ ಮಾಂಸ ಯಾವುದು, ಈ ಜಿಂಕೆ ಮಾಂಸ ಯಾವುದು, ಹಂದಿ ಮಾಂಸ ಯಾವುದು ಅಂತ ಬೇಕಾದ್ರೆ ನಾವು ಹೇಳ್ತೀವಿ. ತೋರಿಸಿದೆ ಹೇಳಿ. ಆ ಇನ್ಸಿಡೆಂಟ್ ಆಯ್ತು, ಆ ಪದೆಲ್ಲ ಇದ್ದ ಸುತ್ತಮುತ್ತ ಹುಡುಕಿದ್ರೆ ಅದ್ರ ಚರ್ಮ ಸಿಗ್ತಾ ಇರ್ಲಿಲ್ಲ, ಅದ್ರ ಕುತ್ತಿಗೆ ಸಿಗ್ತಾ ಇರ್ಲಿಲ್ಲ, ಅದ್ರ ಕಾಲು ಸಿಗ್ತಾ ಇರ್ಲಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ಯಾವ್ದು ಮಾಂಸ ತುಂಬಿ ಎರಡು ಚೀಲದಲ್ಲಿ ಹೊತ್ಕೊಂಡ್ಬಂದು ಅವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳಕ್ಕೆ ನಾಚಿ ಆಗತ್ತೆ. ಇನ್ನೂ ಒಂದಷ್ಟು ಬೆನ್ನು ಹಾಕಿ ಅವ್ರನ್ನ ಜೀವ ಸಹಿತ ಹಾಗೆ ಹಿಡಿಬೋದಿತ್ತಲ್ಲ ನೀವು. ಮೋರ್ ಓವರ್ ದಿಸ್ ಇಸ್ ಎ ವೆರಿ ಅಡ್ಜಸೆಂಟ್ ಟು ಆಲ್ ವಿಲೇಜಸ್. ಜಸ್ಟ್ ಶಿವಕುಮಾರ್ ವಾಟ್ಸ್ಆಪ್ ಇದು ಅಡ್ಜಸೆಂಟ್ ವಿಲೇಜರ್ಸ್ ಅಲ್ಲಿ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ನಾಟ್ ಅವ್ರ ಕಲ್ಪ್ರಿಟ್ಸ್ ಯಾರು ಅಂತೇಳಿ ಇಂಥ ವಿಚಾರ. ಇನ್ನೊಂದು ಬಹಳ ಇಷ್ಟು ದಿನ ಇದೆ ಸ್ವಾಮಿ, ಆ ಮಾಂಸ ಯಾವ ಪ್ರಾಣಿಗೆ ಸೇರಿದ್ದು ಅಂತ ಹೇಳಕ್ಕೆ ನಮ್ಮ ಫಾರೆಸ್ಟ್ ಅಷ್ಟು ಇನ್ನೆಬಿಲಿಟಿನ ಅವ್ರಿಗೆ, ಅಷ್ಟು ನಾಲೆಡ್ಜ್ ಇಲ್ವ ಅವ್ರಿಗೆ? ನನ್ಗೆ ಹೇಳಿ, ನಾನು ಅಲ್ಲಿ ಜೀವನ ಮಾಡಿ ಮಲೆನಾಡಲ್ಲಿ ನಾವು ಕಾಡು ಕುರಿ ಮಾಂಸ ಯಾವುದು, ಈ ಜಿಂಕೆ ಮಾಂಸ ಯಾವುದು, ಹಂದಿ ಮಾಂಸ ಯಾವುದು ಅಂತ ಬೇಕಾದ್ರೆ ನಾವು ಹೇಳ್ತೀವಿ. ನಾವು ತೋರಿಸಿದೆ ಹೇಳ್ತೀವಿ ನಾವು. ರೇ ಸ್ವಾಮಿ, ಇದೇ ಕಲ್ಪಿಟ್ನ ಇಂಥ ಕಲ್ಪಿಟ್ ಹಿಡಿದಾಗ ನಾನು ಅದೇ ಲಾಯರ್ ಆಗಿ ಕೆಲಸ ಮಾಡಿದ್ದೀನಿ ನಾನು. ನಾನು ನೋಡಿ ಪ್ರೂವ್ ಮಾಡಿದಾಗ ತೋರಿಸಿದಾಗ ನಾನು ನೋಡಿ ಹೇಳಿದೆ, ಐಡೆಂಟಿಫೈ ಮಾಡಿದ್ದೀನಿ. ಆದರೆ ಇವರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಮಾಂಸ ಅಂತ ಇವತ್ತವರೆಗೆ ಹೇಳಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಆಯ್ತು. ಆ ಮಾಂಸ ಕಡಿದ್ರಲ್ಲ, ಇಷ್ಟು ಸಿಬ್ಬಂದಿ ಇದ್ರಲ್ಲ, ನಿಮಗೆ ಇಷ್ಟೊಂದು ಜನ ಮೆನ್ನಿದ್ರಲ್ಲ, ಫೋರ್ಫಿಟ್ ಆ ಜಾಗದಲ್ಲಿ ಎಲ್ಲಿ ಸರೌಂಡಿಂಗ್ ಅಲ್ಲಿ ಆ ಇನ್ಸಿಡೆಂಟ್ ಆಯ್ತು, ಆ ಪದೆಲ್ಲ ಹೇಳ್ದ ಸುತ್ತಮುತ್ತ ಹುಡುಕಿದ್ರೆ ಅದ್ರ ಚರ್ಮ ಸಿಗ್ತಾ ಇರ್ಲಿಲ್ವ, ಅದ್ರ ಕುತ್ತಿಗೆ ಸಿಗ್ತಾ ಇರ್ಲಿಲ್ವ, ಅದ್ರ ಕಾಲು ಸಿಗ್ತಾ ಇರ್ಲಿಲ್ವಾ? ಇಂಥ ಪ್ರಾಣಿ ಅಂತ ಹೇಳಕ್ಕೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ಯಾವ್ದೋ ಮಾಂಸ ತುಂಬಿ ಎರಡು ಚೀಲದಲ್ಲಿ ಹೊತ್ಕೊಂಡ್ಬಂದು ಅವ್ರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಕ್ಕೆ ನಾಚಿ ಆಗಲ್ಲ ನಮ್ಮ ಅಧಿಕಾರಿಗಳಿಗೆ. ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಸಚಿವರೇ. ಸರ್ಕಾರ ಕಪ್ಪು ಮಸಿ ಇದರಿಂದ ಬರಬಾರ್ದು. ವುಮನ್ ಲೈಫ್ ವೆರಿ ವೆರಿ ಇಂಪಾರ್ಟೆಂಟ್. ಅಮಾಯಕರು ಹಳ್ಳಿಯವರು ಹೋಗಿದ್ದಾರೆ ಬಿಟ್ರಿ, ಒಂದು ಶಿಕಾರಿಗೆ ಹೋಗಿದ್ದಾರೆ. ಏನು ಕೆಲವು ಸರಿ ಏನಾಗ್ತದೆ, ನಾನು ಬೆಳೆಗಳು ನಾಶ ಆಗ್ತದೆ ಅಂತ ಸಲ ಹಂದಿ ಹೊಡೆದಿರೋದು ಉಂಟು, ಬೇಕಾದಷ್ಟಾಗಿದೆ. ಹಂದಿ ಹೊಡೆದ್ರೆ ಅಲ್ಲೇ ಉಳ್ಬೇಕು ಅಂತಿದೆ, ಅಲ್ಲೇ ಸುಡಬೇಕು ಅಂತಿದೆ. ಈ ತರಡ ಉಪಯೋಗ ಹಂಗಿಲ್ಲ ಅಂತ ಸರ್ಕಾರದ ಕಾನೂನಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟು ಅಮಾಯಕರು ಇಡೀ ಫ್ಯಾಮಿಲಿ ಅನಾಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ರಕ್ಷಣೆಗೆ ಯಾರು ಬರ್ಬೇಕು ಇವತ್ತು? ಯಾರು ಬರ್ಬೇಕು ಸ್ವಾಮಿ? ಅಧಿಕಾರಿಗಳು ಅಂತ ಮುಟ್ಟಾಳ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಇದ್ರೇನು ಬಿಟ್ರೇನು? ಮಾನವ ಜನ್ಮ ಅವ್ರನ್ನ ಬಲಿ ತಗೊಳ್ತಕ್ಕಂಥ ಅಧಿಕಾರಿಗಳು ಬೇಕಾ ನಮಗೆ ಅಂತ ಅಧಿಕಾರಿಗಳು? 10 ಜನ ಅಧಿಕಾರಿಗಳಿದ್ದಾರೆ ಅಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ. ಎತ್ತರ ಪ್ರದೇಶದಲ್ಲಿ ಇದ್ದಂತೆ ಏನ್ ಕೋರ್ಟ್ ಎವಿಡೆನ್ಸ್ ಆಯ್ತು, ಕೋರ್ಟ್ ಎವಿಡೆನ್ಸ್ ಕೊಡಕ್ಕೆ ಮನಮನೆಯಲ್ಲಿ ಹೇಳಕ್ಕೆ ಎತ್ತರ ಪ್ರದೇಶ ಅದಕ್ಕೆ ಎಲ್ಲೆಲ್ಲಿ ಬೇಕು ಆರಿಸಿದ್ರು, ಅದಕ್ಕೋಸ್ಕರ ಇದಾಯ್ತು ಅಂತೇಳಿ ಅಂತ ಆಯ್ತು. ಇಸ್ ದೇರ್ ಎನಿ ಸ್ಮಾಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್? ದಟ್ ಸಮ್ ಫಿಸಿಕಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್? ಅಷ್ಟೊಂದು ಜನ ಗುಂಡಿನ ದಾಳಿ ಆಗ್ಬೇಕಾರೆ, 10 ಜನ ಗುಂಪಲ್ಲಿ ಇರ್ಬೇಕಾರೆ ಅವ್ರಿಗೆ ಇನ್ಫೈಟ್ ಆದಾಗ ಬೀಳೋದಿಲ್ಲ, ಗುಂಡು ಬೀಳಲ್ಲ. ಅವ್ರದ್ದು ಚೆರೆ ಕೋವಿಗಳು ಯಾರು ಅಲ್ಲಿ ಕಳ್ಕೋವಿ ಇಟ್ಕೊಂಡವ್ರದ್ದು, ಇವ್ರದ್ದು ಒರಿಜಿನಲ್ ಕೋವಿ ಗುಂಡಿನ ಕೋವಿ ಇವ್ರದ್ದು. ಇವ್ರು ಚೆರೆ ಕೋವಿ ಯೂಸ್ ಮಾಡಲ್ಲ ಈ ನಮ್ಮ ಅಧಿಕಾರಿಗಳು. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ
9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.